ಗೆಳೆಯರೇ ಎಲ್ಲರಿಗೂ ನಮಸ್ಕಾರ. ನಾನು ಈಡಲ್ವೀಸ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಈ ಆ್ಯಪ್ನ ಪರಿಚಯನ ಮೊದಲನೇ ವೀಡಿಯೋದಲ್ಲಿ ಮಾಡಿಕೊಟ್ಟಿದ್ದೆ. ಸೊ ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಈಡಲ್ವೀಸ್ ಆ್ಯಪ್ನ ನೀವು ಓಪನ್ ಮಾಡಿದ ತಕ್ಷಣ ಇದೊಂದು ಉಚಿತ ಆ್ಯಪ್ ಆಗಿರೋದ್ರಿಂದ ಸೊ ನೀವು ಲಾಗಿನ್ ಆಗಬೇಕಾಗಿಲ್ಲ. ನೀವು ಆಟೋಮೆಟಿಕ್ಕಾಗಿ ಎಲ್ಲ ಡೇಟಾನ ಹಾಗೆ ನೋಡ್ಬೋದು. ನೀವು ಓಪನ್ ಮಾಡಿದಾಗ ನಿಮಗೆ ಸೆನ್ಸೆಕ್ಸ್, ನಿಫ್ಟಿ ಮತ್ತು USD ಡೇಟಾ ಸಿಗುತ್ತೆ. ಅದರ ಕೆಳಗಡೆ ಅಡ್ವಾನ್ಸ್ ಮತ್ತು ಡಿಕ್ಲೈನ್ ಮಾಹಿತಿ ಸಿಗುತ್ತೆ. ಅಡ್ವಾನ್ಸ್ ಮತ್ತು ಡಿಕ್ಲೈನ್ ಅಂತಂದರೆ ಎಷ್ಟು ಸ್ಟಾಕ್ಗಳ ಬೆಲೆ ಜಾಸ್ತಿ ಆಗಿದೆ ಮತ್ತು ಎಷ್ಟು ಸ್ಟಾಕ್ಗಳ ಬೆಲೆ ಈ ದಿನ ಕಡಿಮೆ ಆಗಿದೆ ಅನ್ನೋದು ಅಡ್ವಾನ್ಸ್ ಮತ್ತು ಡಿಕ್ಲೈನ್ನ ಒಂದು ಅರ್ಥ. ಇದರ ಕೆಳಗಡೆ ಸೆಕ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಸೆಕ್ಟರ್ಗಳು ಈ ದಿನ ಜಾಸ್ತಿ ಆಗಿದೆ ಅಂತ. ಗ್ರೀನ್ ಕಲರ್ ಕೊಟ್ಟಿದ್ದರೆ ಜಾಸ್ತಿ ಆಗಿದೆ ಮತ್ತು ರೆಡ್ ಕಲರ್ಲಿದ್ದರೆ ಈ ದಿನ ಕಡಿಮೆ ಆಗಿದೆ ಅಂತ ಅರ್ಥ. ಇದರ ಕೆಳಗಡೆ ಸ್ಟಾಕ್ಗಳ ನ್ಯೂಸನ್ನು ಸಹ ಕೊಟ್ಟಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು FII ಮತ್ತು DII ಬಗ್ಗೆ ಹೇಳಿದ್ದೆ. FII ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಇವರು ದೊಡ್ಡ ಮೊತ್ತದ ಒಂದು ಸ್ಟಾಕ್ಗಳನ್ನ ತಗೊಳ್ಳೋದು ಮತ್ತು ಮಾರೋದ್ರಿಂದ ಆಲ್ರೆಡಿ ಮಾರ್ಕೆಟ್ ಮೇಲೆ ಇವರ ಪ್ರಭಾವ ಜಾಸ್ತಿ ಇರುತ್ತೆ. FII ಅಂತಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ, ಮತ್ತು ಸ್ವದೇಶಿ ಸಾಂಸ್ಥಿಕ ಹೂಡಿಕೆದಾರರು. ಇದರ ಒಂದು ದತ್ತಾಂಶವನ್ನು ನೀವು ಪಡಿಬೇಕಾದರೆ ನೀವು FII ಮತ್ತು DII ಫ್ಲೋ ಅನ್ನೋ ಒಂದು ಲಿಂಕ್ ಮೇಲೆ ಓಪನ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಡೈಲಿ ರೆಕಾರ್ಡ್ಸ್ ಸಿಗುತ್ತೆ. ಪ್ರತಿದಿನ ಏನಾಯಿತು, ಎಷ್ಟಕ್ಕೆ ತೊಗೊಂಡಿದ್ದಾರೆ, ಎಷ್ಟಕ್ಕೆ ಮಾರಿದ್ದಾರೆ ಅಂತ. ಸೊ ನಿನ್ನೆ ದಿನ, ಇವತ್ತು 28ನೇ ತಾರೀಕು, ಇನ್ನೂ ಅದನ್ನು ಅಪ್ಡೇಟ್ ಮಾಡದೇ ಇರೋದ್ರಿಂದ ನಿನ್ನೆ ದಿನ 27 ಜನವರಿ 2020ರಂದು ಒಟ್ಟು 438 ಕೋಟಿ ರೂಪಾಯಿಗಳ ಸ್ಟಾಕ್ಗಳನ್ನು ಅವರು ಮಾರಿದ್ದಾರೆ. ತೊಗೊಂಡಿಲ್ಲ, ಅವ್ರ ಹತ್ರ ಇರೋದನ್ನು ಮಾರಿದ್ದಾರೆ. ಆದರೆ ಹಿಂದಿನ ದಿನ 24 ಜನವರಿ ಅಂದರೆ 25, 26ನೇ ತಾರೀಕು ರಜೆ ಇತ್ತು. ಸೊ ಅದರ ಹಿಂದಿನ ದಿನ ಏನಾಗಿದೆ, 659 ಕೋಟಿಗೆ ಅವರು ಪರ್ಚೇಸ್ ಮಾಡಿದ್ದಾರೆ. ಅದರ ಹಿಂದಿನ ದಿನ 1352 ಕೋಟಿ ರೂಪಾಯಿಗಳಿಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿದಿನ ಏನಾಯಿತು ಅಂತ ಕೊಟ್ಟಿದ್ದಾರೆ. ಮಂತ್ಲಿ ಡೇಟಾ ಬೇಕಾದರೆ, ಅಂದರೆ ಪ್ರತಿ ತಿಂಗಳು ಎಷ್ಟು ತೊಗೊಂಡಿದ್ದಾರೆ ಮತ್ತು ಮಾರಿದ್ದಾರೆ. ಓವರಾಲ್ ಡೇಟಾ ಬೇಕಾದರೆ ಈ 2020 ಜನವರಿ ತಿಂಗಳಲ್ಲಿ ಒಟ್ಟು 2101 ಕೋಟಿ ರೂಪಾಯಿಗಳಿಗೆ ಅವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಒಟ್ಟು ಪರ್ಚೇಸ್ ಮಾತ್ರ ಅಲ್ಲ, ತಗೊಂಡಿರೋದು ಮೈನಸ್ ಮಾರಿರೋದು, ಇದನ್ನು ಕಳೆದಾಗ ಅವರು ಎಕ್ಸ್ಟ್ರಾ ಎಷ್ಟು ತೊಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿರುತ್ತೆ. ಒಟ್ಟು 2101 ರೂಪಾಯಿಗಳು ಪರ್ಚೇಸ್ ಮಾಡಿರುವಂಥ ಒಟ್ಟು ಅಮೌಂಟು. ಡಿಸೆಂಬರಲ್ಲಿ 694 ಕೋಟಿ, ನವಂಬರ್ ತಿಂಗಳಲ್ಲಿ 12,924 ಕೋಟಿ ರೂಪಾಯಿಗಳ ಒಂದು ವ್ಯವಹಾರವನ್ನು ಮಾಡಿದ್ದಾರೆ. ಸೊ ಅದರ ಹಿಂದೆ ಸೆಪ್ಟೆಂಬರ್ 2019ರಲ್ಲಿ ಅವರ ಹತ್ರ ಇದ್ದಂತಹ ಸ್ಟಾಕ್ಗಳನ್ನು ಅವರು ಏನು ಮಾಡಿದ್ದಾರೆ, ಜಾಸ್ತಿ ಮಾರಾಟ ಮಾಡಿದ್ದಾರೆ. ನೀವು ಇಯರ್ಲಿ ವೈಸ್ ನೋಡಬೇಕಾದ್ರೆ 2020ರಲ್ಲಿ ಏನು ಈ ಜನವರಿ ತಿಂಗಳು ಮಾತ್ರ ಆಗಿರೋದ್ರಿಂದ ಈ ಜನವರಿ ತಿಂಗಳ ಒಟ್ಟು 2101 ಕೋಟಿನ ತೋರಿಸ್ತಾ ಇದ್ದಾರೆ. 2019ರಲ್ಲಿ ಓವರಾಲ್ ಅವರು 39,000 ಅಂದರೆ ಒಟ್ಟು ಒಂದು 40,000 ಕೋಟಿ ರೂಪಾಯಿಗಳ ಒಂದು ವ್ಯವಹಾರವನ್ನು ಮಾಡಿದ್ದಾರೆ. ತೊಗೊಂಡಿದ್ದಾರೆ, ಅವರು ಎಕ್ಸ್ಟ್ರಾ ತೊಗೊಂಡಿರೋದ್ರು. ಆದರೆ ಅದರ ಹಿಂದೆ ನಡೆದಿರೋದೆಲ್ಲ ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ನೋಡ್ಬೋದು. 2018ರಲ್ಲಿ 73,000, 2017ರಲ್ಲಿ 43,000, 2016ರಲ್ಲಿ 11,000. ಇದು ಫಾರಿನ್ನಲ್ಲಿ ಇರುವಂತಹ ಸಂಸ್ಥೆಗಳು ಮಾರಾಟ ಮಾಡಿದ್ದಾರೆ. ಅವ್ರ ಹತ್ರ ಇದ್ದಂತಹ ಸ್ಟಾಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಅಂದರೆ ಅವರು ಭಾರತದಲ್ಲಿ ಹೂಡಿಕೆ ಮಾಡಿರೋದನ್ನು ಅವರು ಹಿಂತೆಗೆತ ಮಾಡ್ತಾಯಿದ್ದಾರೆ, ಅಂದರೆ ಅವರ ಹೂಡಿಕೆಗಳನ್ನ ಅವ್ರನ್ನ ವಾಪಸ್ ತಗೊಳ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಇದು ಏನನ್ನು ತೋರಿಸುತ್ತೆ, ಅವರ ನಂಬಿಕೆ ಭಾರತದ ಮಾರ್ಕೆಟ್ ಮೇಲೆ ಇರುವಂಥ ಅವ್ರ ನಂಬಿಕೆ ಏನಾಗಿದೆ, ಕಡಿಮೆ ಆಗಿದೆ ಅಂತ ಒಂದು ಥರದಲ್ಲಿ ಅದೇ ನಿಜ. ಅದಕ್ಕೋಸ್ಕರ ಅವರು ಹಿಂದೆ ತಗೊಂಡಿದ್ದಾರೆ. ಮತ್ತು ಅವರು ಮುಂದೆ ಇನ್ವೆಸ್ಟ್ ಮಾಡಿದ್ರೆ ಅದೇನಾಗುತ್ತೆ, ಮುಂದಿನ ದಿನಗಳಲ್ಲಿ ಮಾರ್ಕೆಟ್ನ ಪ್ರಭಾವ ಜಾಸ್ತಿನೇ ಆಗಿರುತ್ತೆ. ನೀವು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಡೇಟಾ ನೋಡಬೇಕಾದ್ರೆ ಇಲ್ಲಿ DII ಕ್ಯಾಶ್ ಅಂತಿರುತ್ತೆ. ಸೊ ಇಲ್ಲಿ ನೋಡಬೇಕಾದ್ರೆ ನಮ್ಮ ಭಾರತದಲ್ಲಿ ಏನು ಭಾರತೀಯ ಸಾಂಸ್ಥಿಕ ಹೂಡಿಕೆದಾರರು ಏನಿದ್ದಾರೆ, ಅವರು ಸಾಮಾನ್ಯವಾಗಿ ಜಾಸ್ತಿನೇ ತೊಗೊಂಡಿದ್ದಾರೆ. ಕಳೆದ 2018ನೇ ವರ್ಷದಲ್ಲಿ ಮಾತ್ರ 1,09,366 ಕೋಟಿ ರೂಪಾಯಿಗಳ ಒಂದು ಸ್ಟಾಕ್ಗಳನ್ನ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಸೊ ಈ ಎರಡೂ ಸಹ ಕೆಲವೊಂದು ಟೈಮಲ್ಲಿ ಅವ್ರು ಮಾರಿದಾಗ ಇವ್ರು ತೊಗೊಂಡಿರ್ತಾರೆ, ಇವ್ರು ಮಾರಿದಾಗ ಅವ್ರು ತೊಗೊಂಡಿರ್ತಾರೆ.
ಈ ರಿಟೇಲ್ ಇನ್ವೆಸ್ಟರ್ಸ್ ಏನಿರ್ತಾರೆ, ಈ ಸಣ್ಣ ಪುಟ್ಟ ವ್ಯವಹಾರ ಮಾಡೋರು, ಇದು ಈ ಡೇಟಾದಲ್ಲಿ ಕಾಣಿಸಲ್ಲ. ಬಟ್ ಅವ್ರ ಹತ್ರ ಇರೋದು ತುಂಬ ಕಡಿಮೆ. ಈ ಸಂಸ್ಥೆಗಳ ಮೂಲಕ ತಗೊಳ್ಳೋದು ಮತ್ತು ಮಾರೋದು ದೊಡ್ಡ ಮೊತ್ತದಾಗಿರೋದ್ರಿಂದ ಇದನ್ನು ಯಾವುದೇ ಎಲ್ಲ ಆ್ಯಪ್ಗಳಲ್ಲೂ ಸಹ ಈ ಡೇಟಾನ ಕೊಡ್ತಾ ಇರ್ತಾರೆ. ಯಾಕಂತಂದರೆ ಓವರಾಲ್ ಮಾರ್ಕೆಟ್ ಯಾವ ಥರ ಇದೆ, ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅನ್ನೋದನ್ನು ಈ ಸಂಸ್ಥೆಗಳ ಮೂಲಕ ನಾವು ತಿಳ್ಕೊಬೋದು. ಸೊ ನೆಕ್ಸ್ಟು ಮಾರ್ಕೆಟ್ ಸ್ಟ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಟಾಪ್ ಗೈನರ್ಸ್ ನಿಫ್ಟಿ 500ನಲ್ಲಿರುವಂತಹ ಟಾಪ್ ಗೈನರ್ಸ್ ಮ್ಯಾಕ್ ಡ್ವೆಲ್ಸ್ ಇವತ್ತು ಒಟ್ಟು 13%, ಓವರಾಲ್ 14% ಇವತ್ತು ಜಾಸ್ತಿ ಆಗಿದೆ. ಯಾಕಂದರೆ ಜಾಸ್ತಿ ಚಳಿಯಾಗಿದೆ ಅಂತ ಏನೋ ಇರ್ಬೋದು, ಕಂಪನಿ ಸ್ಟಾಕ್ಸ್ ಜಾಸ್ತಿ ಲಾಭ ಮಾಡಿರ್ಬೋದು. ಸೊ ಅದಕ್ಕೋಸ್ಕರ ಇವತ್ತಿನ ದಿನ 13%ನ ಇನ್ವೆಸ್ಟರ್ಸ್ ಜಾಸ್ತಿ ಮಾಡಿರೋದು. ಕಂಪನಿಗೂ ಇದಕ್ಕೂ ಸಂಬಂಧ ಇಲ್ಲ, ಅವರ ರಿಸಲ್ಟ್ ನೋಡಿ ಇವರು ಜಾಸ್ತಿ ಮಾಡಿರೋದು. ಒಟ್ಟು ಒಂದು 5 ಕಂಪನಿಗಳು ಜಾಸ್ತಿ ಆಗಿರೋದನ್ನ ತೋರಿಸ್ತಾ ಇದ್ದಾರೆ. ಟಾಪ್ ಲೂಸರ್ಸ್ ಯಾರು ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಐಡಿಯಾ, ಲಕ್ಷ್ಮಿ, ಮ್ಯಾಕ್, ITI. ಸೊ ಈ ಥರ ಟಾರೆಂಟ್ ಫಾರ್ಮಾ. ಕೆಳಗಡೆ ಮೋಸ್ಟ್ ಆ್ಯಕ್ಟಿವ್ ಅಂದರೆ ಯಾವ್ಯಾವ ಕಂಪನಿಗಳು ಜಾಸ್ತಿ ವ್ಯವಹಾರ ಆಗಿದೆ, ಅಂದರೆ ಬೆಲೆ ತುಂಬ ಜಾಸ್ತಿನೂ ಆಗಿರಲ್ಲ, ಕಡಿಮೆನೂ ಆಗಿರಲ್ಲ, ಮೋಸ್ಟ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಅದರ ಏನು ಪರಿಮಾಣ ಇರುತ್ತೆ, ಪ್ರಮಾಣಗಳು, ಸೊ ಅದು ಜಾಸ್ತಿ ಇರುತ್ತೆ. ಅಂತಂದರೆ ಒಟ್ಟು 1666 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಆಗಿದೆ ರಿಲಯನ್ಸ್ ಮಾತ್ರ. ಸೊ ಅದರ ಕೆಳಗಡೆ 52 ವೀಕ್ ಹೈ ಕೊಟ್ಟಿದ್ದಾರೆ, ಅದರ ಕೆಳಗಡೆ 52 ವೀಕ್ ಲೋ. ಸೊ ಕಳೆದ 1 ವರ್ಷದಲ್ಲಿ ಹೈ ಆಗಿರುವಂತಹ ಸ್ಟಾಕ್ಗಳು ಮತ್ತು ಕಳೆದ 1 ವರ್ಷದಲ್ಲಿ ತುಂಬ ಕನಿಷ್ಠ ಮಟ್ಟಕ್ಕೆ ಇಳಿದಿರುವಂಥ ಸ್ಟಾಕ್ಗಳನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಬಜರ್ಸ್, ಸೊ ಇಲ್ಲಿ ವಾಲ್ಯೂಮ್ ಇರೋದು ನಿನ್ನೆಗಿಂತ ಇವತ್ತು ಯಾರು ವಾಲ್ಯೂಮಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಗಿದ್ದಾರೆ ಅಂತ. CCL ಇದೆ ಅಲ್ವಾ, ಸೊ ನಿನ್ನೆ 1 ಅಂತ ತೊಗೊಂಡ್ರೆ ಎಷ್ಟಾಯಿತು, ಅದನ್ನು 1 ಅಂತ ತೊಗೊಂಡ್ರೆ ಅದರ 31 ಪಟ್ಟು ಇವತ್ತು ಆಗಿದೆ. ಸೊ ಅದರ ಕೆಳಗಡೆ ನೀವು ನೋಡಿ X ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ವಾಲ್ಯೂಮಲ್ಲಿ ಇವತ್ತು ಜಾಸ್ತಿ ಆಗಿರೋಂಥ ಕಂಪನಿಗಳು. ಮಾರ್ಕೆಟ್ ಮ್ಯಾಪ್ ಇದೆ ಪಕ್ಕದಲ್ಲಿ. ನಿಫ್ಟಿ 50ಯಲ್ಲಿರುವಂತಹ ಕಂಪನಿಗಳ ಒಂದು ಮಾರ್ಕೆಟ್ ಮ್ಯಾಪ್ ಇರುತ್ತೆ. ನೀವೇನಾದರೂ ಅಲ್ಲಿ ಕ್ಲಿಕ್ ಮಾಡಿ ನಿಫ್ಟಿ 50ನೋ ಅಥವಾ ನಿಫ್ಟಿ ನೆಕ್ಸ್ಟ್ 50ನೋ ಅಥವಾ ನಿಫ್ಟಿ 100, ನಿಫ್ಟಿ 500 ತೊಗೋಬೋದು. ಸೊ ನಿಮಗೆ ಬೇಕಾಗಿರುವಂತಹ ಮಾಹಿತಿನ ತೊಗೋಬೋದು. ಸೊ ನಂದು ನೆಟ್ ಸ್ಲೋ ಇರೋದ್ರಿಂದ ಲೋಡ್ ಆಗೋದಕ್ಕೆ ತುಂಬ ಕಷ್ಟಪಡ್ತಾ ಇದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋದ್ರಲ್ಲಿ ತುಂಬ ಲೇಟ್ ಮಾಡ್ತಾಯಿದ್ದೀನಿ, ತಾವೆಲ್ಲರೂ ಕ್ಷಮಿಸಬೇಕು. ಸೊ ಮಾರ್ಕೆಟ್ ಮ್ಯಾಪ್ನ ನೆಕ್ಸ್ಟ್ ಬರ್ತೀನಿ. ಪಕ್ಕದಲ್ಲಿ ಈವೆಂಟ್ಸ್ ಇದೆ. ಸೊ ಈವೆಂಟ್ಸ್ ಅಂತಂದರೆ ಈ ದಿನ ಯಾವ್ಯಾವ ಕಾರ್ಪೊರೇಟ್ ಆ್ಯಕ್ಷನ್ಸ್ ಇದೆ ಅಂದರೆ ಒಂದು ಕಂಪನಿ ಕೊಟ್ಟಿದ್ದಾರೆ, ಮಿತ್ಸು ಕೆಂಪ್ಲಾಸ್ಟ್ ಲಿಮಿಟೆಡ್. ಅಂದರೆ ಇವತ್ತು ಬೋನಸ್ನ ಅನೌನ್ಸ್ ಮಾಡ್ತಾ ಇರ್ಬೋದು. ನೆಕ್ಸ್ಟು ರಿಸಲ್ಟ್ ಕ್ಯಾಲೆಂಡರ್ ಪಕ್ಕದಲ್ಲಿದೆ. ಯಾವ್ಯಾವ ಕಂಪನಿಗಳ ರಿಸಲ್ಟ್ ಈ ದಿನ ಇರುತ್ತೆ ಅಂತ ಈ ಡೇಟಾನ ಕೊಟ್ಟಿರ್ತಾರೆ. ಸೊ ನೀವು ನಿಮ್ಮ ಮೊಬೈಲಲ್ಲೇ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಜಸ್ಟ್ ಪಕ್ಕದಲ್ಲಿ ಇಂಡಿಸಸ್ ಕೊಟ್ಟಿದ್ದಾನೆ, ಯಾವ್ಯಾವ ಇಂಡೆಕ್ಸ್ಗಳು ಎಷ್ಟೆಷ್ಟು ಅದರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾನೆ. ನೆಟ್ ಕನೆಕ್ಷನ್ ಚೆನ್ನಾಗಿದ್ರೂ ಆ್ಯಪ್ ತುಂಬ ಸ್ಲೋ ಇದೆ ಅನಿಸುತ್ತೆ. ಮತ್ತು ಮಾರ್ಕೆಟ್ ಮುಗ್ದಿರೋದ್ರಿಂದ ಕೆಲವೊಂದು ಡೇಟಾಗಳನ್ನ ಇವತ್ತು ಅವರು ಅಪ್ಡೇಟ್ ಮಾಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಮಾಹಿತಿನ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸ್ಲೋ ಆಗಿರೋದಕ್ಕೆ ಕ್ಷಮಿಸಬೇಕು ತಾವೆಲ್ಲರೂ, ನೆಟ್ವರ್ಕ್ ಕೈ ಕೊಟ್ಟಿದೆ. ಸೊ ವಿಡಿಯೋ ಇಷ್ಟ ಆದರೆ, ನಿಮಗೇನಾದರೂ ಹೊಸ ಥರ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ. ಸೊ ಅವ್ರಿಗೂ ಹೆಲ್ಪ್ ಆಗಲಿ. ನಮಗೇನಾದರೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನಮಗೂ ಒಂಥರ ಖುಷಿ. ಪರವಾಗಿಲ್ಲ, ನಮ್ಮ ವೀಡಿಯೋನು ನೋಡ್ತಾರಲ್ಲ, ನಾವು ಅವ್ರಿಗೇನಾದ್ರು ಹೇಳ್ಕೊಡ್ಬೇಕು ಅಂಥೇಳಿ ನಮಗೂ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೋಸ್ಕರ ಈ ವಿಡಿಯೋಗಳನ್ನ ಮಾಡೋದು. ಸೊ ಇಲ್ಲಿ ಮಾರ್ಕೆಟ್ ಮ್ಯಾಪ್ ಓಪನ್ ಆಯಿತು. ನಿಫ್ಟಿ 50 ಇದೆ. ಸೊ ನಿಫ್ಟಿ 50ನಲ್ಲಿ 50 ಕಂಪನಿಗಳಿರುತ್ತೆ. ಮೋಸ್ಟ್ ಆ್ಯಕ್ಟಿವ್ ಕಂಪನಿಗಳು ಮತ್ತು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂತಹ ಕಂಪನಿಗಳು. ಯಾಕೆ ನಿಫ್ಟಿ 50 ಅಂತಂದರೆ ಈ 50 ಕಂಪನಿಗಳು ಭಾರತದ ಒಟ್ಟು NSEಯಲ್ಲಿರುವಂಥ ಒಟ್ಟು ಕಂಪನಿಗಳ ಓವರಾಲ್ ಯಾವ ಥರ ಇರ್ಬೋದು ಅನ್ನೋದಕ್ಕೋಸ್ಕರ ಈ 50 ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ 50 ಕಂಪನಿಗಳು ಯಾವುದ್ಯಾವುದು, ಅದರ ವೆಯ್ಟೇಜ್ ಎಷ್ಟಿದೆ, ಯಾವ ಕಂಪನಿ ಎಷ್ಟು ಜಾಸ್ತಿ ಆದರೆ
ನಿಫ್ಟಿ ಇಂಡೆಕ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ಕೆಟ್ ಮ್ಯಾಪ್ನಲ್ಲಿ ನೀವು ನೋಡ್ಬೋದು, ಝೀರೋಗಿಂತ ಈ ಕಡೆ ಇರೋದು ರೆಡ್ಡು ಮತ್ತು ಝೀರೋಗಿಂತ ಆ ಕಡೆ ಇರೋದು ಗ್ರೀನ್ ಕೊಟ್ಟಿದ್ದಾರೆ. 0ಯಿಂದ -3% ಒಳಗಡೆ ಕಡಿಮೆ ಆಗಿರುವಂತಹ ಎಷ್ಟು ಸ್ಟಾಕ್ ಕಡಿಮೆ ಆಗಿದೆ ಅನ್ನೋದು ಡೀಟೇಲ್ ಇರುತ್ತೆ. 32 ಕಂಪನಿಗಳ ಸ್ಟಾಕ್ಗಳ ಬೆಲೆ ಕಡಿಮೆ ಆಗಿದೆ. 3%ಗಿಂತ -5%ವರೆಗೆ ಒಟ್ಟು 4 ಕಂಪನಿಗಳ ಒಂದು ಸ್ಟಾಕ್ಗಳು ಕಡಿಮೆ ಆಗಿದೆ. 0ಯಿಂದ 3%ವರೆಗೆ 14 ಕಂಪನಿಗಳ ಒಂದು ಸ್ಟಾಕ್ ಬೆಲೆ ಜಾಸ್ತಿ ಆಗಿದೆ. ಅದಕ್ಕಿಂತ ಜಾಸ್ತಿ ಯಾವುದೂ ಆಗಿಲ್ಲ. ಅದಕ್ಕೋಸ್ಕರ ಈ ಡೀಟೇಲ್ಸನ್ನ ಕೊಟ್ಟಿದ್ದಾರೆ. ಇಂಡಿಸಸ್, ಸೊ ಇಲ್ಲಿ ನಿಫ್ಟಿ 50 ಇದೆ, ನಿಫ್ಟಿ ನೆಕ್ಸ್ಟ್ 50 ಇದೆ, ನಿಫ್ಟಿ 100 ಇದೆ, ನಿಫ್ಟಿ 200 ಇದೆ, ನಿಫ್ಟಿ 500 ಇದೆ, NSE ಮಿಡ್ ಕ್ಯಾಪ್ 100 ಇದೆ, NSE ಸ್ಮಾಲ್ ಕ್ಯಾಪ್ 100 ಇದೆ. ಸೊ ಇವತ್ತಿನ ಓವರಾಲ್ ಮಾರ್ಕೆಟ್ ಯಾವ ಥರ ಇದೆ ಅಂತಂದರೆ ಎಲ್ಲ ಮೈನಸ್ ಇರೋದ್ರಿಂದ ಸೊ ಎಲ್ಲ ನಿಮಗೆ ರೆಡ್ ಕಲರ್ ತೋರಿಸ್ತಾ ಇದೆ. ಮತ್ತು IPO ಪರ್ಫಾರ್ಮೆನ್ಸು, IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್. ಯಾವ ಹೊಸ ಕಂಪನಿಗಳು ರೀಸೆಂಟಾಗಿ ಇದಕ್ಕೆ ಮಾರ್ಕೆಟ್ಗೆ ಬಂದಿದೆ, ಲಿಸ್ಟ್ ಔಟ್ ಆಗಿದೆ ಅನ್ನೋ ಕಂಪನಿಗಳು, ಲಿಸ್ಟ್ ಔಟ್ ಆದಾಗ ಎಷ್ಟು ಬೆಲೆ ಇತ್ತು, ಈಗ ಎಷ್ಟಾಗಿದೆ ಅಂತ. ಸೊ ಮೇಲ್ಗಡೆ ನೀವು ನೋಡ್ಬೋದು ಪ್ರಿನ್ಸ್ ಪೈಪ್ ಕಂಪನಿ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಇಶ್ಯೂ ಪ್ರೈಸ್ ಕೊಟ್ಟಿದ್ದಾರೆ ₹178 ಕೊಟ್ಟಿದ್ದಾರೆ ಡಿಸೆಂಬರ್ 30ಕ್ಕೆ, ಅಂತಂದರೆ ಕಳೆದ 1 ತಿಂಗಳ ಹಿಂದೆ ಅವರು ಕೊಟ್ಟಿರುವಂಥದ್ದು. ಸೊ ಈಗ ಅದರ ಬೆಲೆ ಎಷ್ಟಾಗಿದೆ ಅಂತಂದರೆ ಒಟ್ಟು 25 ಪೈಸೆ ಮಾತ್ರ ಜಾಸ್ತಿ ಆಗಿರೋದ್ರಿಂದ ಸೊ ದೊಡ್ಡ ಮೊತ್ತದ ಏನೋ ಬದಲಾವಣೆ ಇಲ್ಲ. ಅದರ ಕೆಳಗಡೆ ನೋಡಿ ಉಜ್ಜೀವನ್ ಫೈನಾನ್ಸ್ ಇದೆ. ಸೊ ಅದರದ್ದು ಇಶ್ಯೂ ಪ್ರೈಸ್ ₹37. ಸೊ ಈಗ ಇರೋದು ₹55.05. ಸೊ ಒಟ್ಟು 48% ಜಾಸ್ತಿ ಆಗಿದೆ. ನೀವೇನಾದರೂ IPOನಲ್ಲಿ ಪರ್ಚೇಸ್ ಮಾಡಿದರೆ ಖಂಡಿತ ಒಟ್ಟು ಒಂದು ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು 50%ನ ಈಗಲೇ ತೊಗೋಬೋದಿತ್ತು. ಸೊ IPO ಅಂದರೆ ಏನು, ಅದು ಯಾವ ಥರ ತೊಗೊಳ್ಳೋದು, ಅದು ಯಾವ ಥರ ಅಪ್ಲೈ ಮಾಡಬೇಕು, IPOಗೂ ಈಗಿರೋ ಸ್ಟಾಕ್ ಮಾರ್ಕೆಟ್ಗೂ ಡೈರೆಕ್ಟ್ ಸಂಬಂಧ ಇರುತ್ತಾ ಅನ್ನೋದನ್ನ ಸೊ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿರೋದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.